ಸೊ ಇದು ಸೆಕೆಂಡ್ ಡೇ ಆ್ಯಕ್ಚುಲಿ. ಸೊ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಗಡಬಡ ಆಗೋಯ್ತು. ಬಂದೆ ಸಾಯಂಕಾಲ ಮಲ್ಕೊಂಡ್ರೆ ರಾತ್ರಿ 11 ಗಂಟೆಗೆ ಎಚ್ಚರ ಆಗೋಯ್ತು. ರಾತ್ರಿ ಹೊಟ್ಟೆ ಹಸು. ರಾತ್ರಿ 1 ಗಂಟೆ 2 ಗಂಟೆವರೆಗೂ ಎಚ್ಚರ ಎದ್ದು ಮಲ್ಕೊಂಡೆ. ಇವಾಗ ಎದ್ದಿದ್ದೀನಿ 9-10 ಗಂಟೆ. ಆ್ಯಕ್ಚುಲಿ ಹೋಗ್ಬೇಕಾಗಿದೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ. ಕಾಂಡ್ ಹೋಗಾಯ ಬಾಯಿ ಕಾಂಡ್. ಸೊ ರೆಡಿ ಆಗಿದ್ದೀವಿ, ಓಡೋಣ. ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಸೇಮ್ ಆಗೇನು ಅನ್ಪ್ಲ್ಯಾನ್ಡು. ಚಲೋ. ಇದೆ ನಮ್ಮ ರೂಮು. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಚೆಕ್ಔಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್ ಚೆಕ್ಔಟ್. ಎಲ್ಲ ಅಮೌಂಟ್ ಎಲ್ಲ ಪೇ ಮಾಡಿದ್ದೀನಿ ಆಲ್ಮೋಸ್ಟು. ಒಂದು ವಾಟರ್ ಬಾಟಲು, ಐ ಥಿಂಕ್ ಬ್ರೇಕ್ಫಾಸ್ಟ್ ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಷ್ಟೇ, ಮತ್ತೆ ಅಂತ ಇಲ್ಲ. ಚಲೋ ಚಲೋ ಚಲೋ. ಸೊ ರೂಮ್ ಚೆಕ್ಔಟ್ ಆಯಿತು, ಪೇ ಮಾಡಾಯಿತು. ಸ್ವಲ್ಪ ಅಡ್ವಾನ್ಸ್ ಇತ್ತು. ಇದೆ ನಮ್ಮ ಹೋಟೆಲು. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಬಂದುಬಿಟ್ಟು ರಿವರ್ ಇರೋದು. ಈಗ ಹೋಗೋದು. ಇವಾಗ ಮ್ಯಾಪ್ ಹಾಕೋಬೇಕು ಇಲ್ಲೇ, ಯಾಕಂದರೆ ಇಲ್ಲೇ ವೈಫೈ ಇರೋದು. ಹಾಕೋಬೇಕು, ಕರೆಕ್ಟ್ ಅಲ್ವಾ? ಡನ್. ಹೋಟ್ಲ್ ಬ್ಯಾಕ್ ಸೈಡ್ ತೋರಿಸ್ತೀನಿ. ಒಳ್ಳೆ ಲೊಕೇಶನ್ ಇರೋದು ಮಾತ್ರ ಅಲ್ವಾ? ಪಾಪ ಓನರೂ ಕೇಳ್ತಾ ಇದ್ದ, ಬೆಳಗ್ಗೆ 5 ಗಂಟೆ ಹೋಗೋರಲ್ಲ ಸರ್, ಯಾಕೆ ಲೇಟ್ ಮಾಡಿದ್ರಿ ಅಂತ. ಇದೆ ರಿವರು. ಮುಂಚೆ ಸೀದಾ ಒಂದೇ ರೋಡ್ ಇದ್ದಿದ್ದು. ಓಹೋ, ಡಾನ್ಗಳು ಏರಿಯಾದಲ್ಲಿ ಗಾಡಿಗಳಿವು. ಇದೇ ರಿವರು, ನೇತ್ರಾವತಿ ರಿವರು. ಮುಂಚೆಲ್ಲ ಸ್ಟಾರ್ಟಿಂಗ್ ಬಂದಾಗ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಬಿಟ್ಟು ಹೋಗ್ತಾ ಇದ್ದು. ಇಲ್ಲೇ ಹಿಂಗೆ ಹೋಗೋದು. ಎಲ್ಲರಿಗೂ ಇಲ್ಲಿ ಇದೇ ಸ್ಟಾಪ್. ಆ್ಯಕ್ಚುಲಿ ಡೇ ಮಾಡಿದ್ದು ಬ್ರಿಡ್ಜ್ ಆಗ್ತಾ ಇದೆಯಲ್ಲ ಇವಾಗ, ಹಾಗಾಗಿ ಎಲ್ಲ ಬಂದಾಗಿದೆ ಈಗ. ಫಿರ್ಸೆ ಕಾಂಡ್ ಹೋಗಯ. ಈ ರೋಡ್ ನೋಡ್ದಲ್ಲ, ಈ ರೋಡಲ್ಲಿ ಗಾಡಿ ಹೋಗ್ತಾ ಇಲ್ಲ. ಅದು ವೆಹಿಕಲ್ಲು ಬುಲೆರೋ ಪಿಕಪ್ 4x4. ಇಲ್ಲಿ ಅಕ್ಕಪಕ್ಕ ಹೋಮ್ ಸ್ಟೇ ರೆಸಾರ್ಟ್ದವ್ರು ಮಾತ್ರ ಗಾಡಿ ಬಿಡ್ತಾಯಿದ್ರು ಒಳಗಡೆ. ಆ್ಯಕ್ಚುಲಿ ಬಂದುಬಿಟ್ಟು ಇಲ್ಲಿ ಒಳಗಡೆ ಇನ್ನೂ ರೋಡ್ ಇದೆ. ಇಲ್ಲಿ ನಮ್ಮ ರೂಬಿನ ಇಲ್ಲೇ ಹಾಕಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲಿ ಬೇರೆ 2 ಗಾಡಿ ಇದ್ದಾವೆ, ಕೇಳ್ಕೊಂಬಿಟ್ಟು ಬರಬೇಕು. ಏನಾಗುತ್ತೆ ಅಂತ ಗೊತ್ತಿಲ್ಲ. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ ಈ ಸಲ. ಫುಲ್ ಎಂಜಾಯ್. ಹೆಂಗಿದೆ ಪ್ಲೇಸ್? ಸೂಪರ್ ಅಲ್ಲ? ಮೇಲೆ ಮಳೆ, ಅಲ್ಲಿ ಫಾಗು. ಆ್ಯಕ್ಚುಲಿ ನಮ್ಮ ರೂಬಿನ ಅಲ್ಲಿ ಕೆಳಗಡೆ ಹಾಕಿದ್ವಲ್ಲ, ವಾಪಸ್ ತಂದು ಇಲ್ಲಿ ಸೇಫರ್ ಸೈಡ್ ಹಾಕಿದೆ. ಇಲ್ಲಿ ಬರ್ದವ್ರೆ ಪಾರ್ಕಿಂಗ್ ವೆಹಿಕಲ್ ಅಂತ, ಕರೆಕ್ಟಾಗಿ ಹಾಕಿದೆ. ಸುಮ್ಮನೆ ಯಾವ ಟೆನ್ಷನ್ ಇರಲ್ಲ. ಮ್ಯಾಟ್ರ್ ಕ್ಲೋಸ್. ಹ್ಯಾಂಡ್ ಬ್ರೇಕು ಫಸ್ಟ್ ಗೇರಲ್ಲಿ ಹಾಕಿಬಿಡುವಲ್ಲ, ಸುಮ್ಮನೆ ರಿಸ್ಕ್ ಬೇಡ. ವೈ ಅಗೇನ್ ರಿಸ್ಕ್. ಫಸ್ಟ್ ಗೇರಲ್ಲಿ ಹಾಕಿಬಿಟ್ಟು ಅಂದರೆ ಕ್ಲೋಸ್. ಹ್ಯಾಂಡ್ ಬ್ರೇಕು ಇದೆ, ಮ್ಯಾಟ್ರ್ ಕ್ಲೋಸ್. ಸೊ ಆಗೋಯ್ತು. ಸೇಫರ್ ಸೈಡ್ ಏನು ಬೇಕಲ್ಲ ಮಾಡ್ಕೊಂಡ್ವಿ. ಇನ್ನು ಫಾಲ್ಸಿಗೆ ಹೋಗ್ಬೇಕು, ಬಟ್ಟೆ ಬಿಚ್ಚಬೇಕು. ಮರ್ತುಬಿಟ್ಟೆ, ಸಾರಿ. ಸೊ ಇವಾಗ ಬೈ ವಾಕ್ ಹೋಗ್ತಾ ಇರೋದು. ಸುಮ್ಮನೆ ರಿಸ್ಕ್ ಬೇಡಲ್ಲ, ಗಾಡಿ ತೊಗೊಂಡು ಗಾಡಿ ಯಾಕೆ ಬೇಕು ಅನ್ನಿಸ್ತು ಅಲ್ವಾ? ನೋ ರಿಸ್ಕ್, ಎಂಜಾಯ್ ಮಾಡೋಕ್ಕೆ ಬಂದಿರೋದು. ರಿಸ್ಕ್ ತೊಗೊಳಕ್ಕಲ್ಲ ಇಲ್ಲಿ. ಗಾಟ್ ಇಟ್? ಸೊ ಚಲೋ. ಹೇಗಿದೆ ಕ್ಲೈಮೇಟು? ಪ್ಯೂರ್ ಆಕ್ಸಿಜನ್ ಆ್ಯಕ್ಚುಲಿ. ಸಿ ಎಷ್ಟು ಕೋಲ್ಡ್ ಆಗಿದೆ. ಆಕ್ಸಿಜನ್ ಅಂದರೆ ನಿಮಗೆ ಫೀಲ್ ಆಗೋದೇ ಗೊತ್ತಾ? ಸಿ ಎಷ್ಟು ಕೋಲ್ಡಾಗಿ ಬರುತ್ತೆ ನಿಮಗೆ ಏರು, ಗಾಳಿ.
ಆಕ್ಸಿಜನ್. ಈ ಮಳೆಯಲ್ಲಿ ಫಾಲ್ಸಲ್ಲಿ ಡುಮ್ಕಿ ಹೊಡೆದ್ರೆ ಹೆಂಗಿರುತ್ತೆ, ಆಲ್ರೆಡಿ ನೆಗಡಿ ಕಟ್ಕೊಂಡಿದೆ, ಇನ್ನೂ ಜಾಸ್ತಿ ಬರುತ್ತಲ್ಲ ನೋಡುವ. ಅಲ್ಲಿ ಚೆನ್ನಾಗಿತ್ತು ಅಂದರೆ ಡುಮ್ಕಿ ಹೊಡೆದೇ ಬಿಡುವ. ವಾಟರ್ ಕ್ಲೋಸ್. ಸೊ ಈ ಥರ ಇದೆ ರೋಡ್. ಇದು ಹೋಗ್ಬೋದು, ಬಟ್ ಅನ್ನೆಸರಿ ಸುಮ್ಮನೆ ರಿಸ್ಕಿ ಯಾಕೆ, ತಳಗಡೆ ಟಚ್ ಆಗಿಬಿಟ್ಟು ಗಾಡಿಗೆ ಸುಮ್ಮನೆ 1000 ರೂಪಾಯಿ ಮತ್ತೆ ಖರ್ಚು ಮಾಡ್ಕೊಂಡು ಕೂತ್ಕೋಬೇಕು. ದುಡ್ಡು ಹಾಕೋದು ಒಂದು ಸಮಸ್ಯೆ ಏನಿಲ್ಲ, ಜೊತೆಗೆ ಆ ಶೋರೂಮ್ ಸರ್ವಿಸಲ್ಲಿ ಅಲ್ಲಿಬೇಕು, ಅದೇ ಒಳ್ಳೆ ಹಿಂಸೆ. ಅದಕ್ಕೆ ಬೇರೆ ರಜೆ ಹಾಕೋಬೇಕು, ಮತ್ತೆ ಉಲ್ಟಾ ಎಂತ ಮಾಡೋದು ಅದಕ್ಕೆ ಅಲ್ವಾ. ಸುಮ್ಮನೆ ಅದಕ್ಕೆ 5 ವಾಕ್ ಹೋದರೆ ಬಾಡಿಗೂ ಎಕ್ಸಸೈಸ್ ಆಗುತ್ತೆ, ಹೆಲ್ತಿ ಇರುತ್ತೆ, ಫ್ರೆಶ್ನೆಸ್ ಬರುತ್ತೆ, ಎಲ್ಲ ಬರುತ್ತೆ. ಓಕೆ. ವಾಹನ ನಿಲುಗಡೆ ದಾರಿ. ಗಾಡಿ ಮೋಸ್ಟ್ಲಿ ಇಲ್ಲೇ ನಿಲ್ಲಿಸ್ಬೇಕು. ಈ ರೋಡ್ ನೋಡಿದು, ಇಲ್ಲಿ 4x4 ಬೇಕು ಗುರು. ಏನು ಬಂದು ತೊಗೊಂಬಂದು ದೊಡ್ಡ ಸಾಹಸ ಮಾಡ್ತಾ ಇರಲಿಲ್ಲ ಕೆಲಸ ಇಲ್ಲಿ. ಅದಕ್ಕೇನಾದರೂ ಗುರ್ಕಾ ಮಹೇಂದ್ರ ತಾರ್ 4x4, ಗುರ್ಕಾ 4x4 ಆ ಥರ ಇದ್ದರೆ ಬೈಕಲ್ಲೂ ಮಜಾ ಇರುತ್ತೆ. ಫಾಲ್ಸ್ ಹಿಂಗೆ ತಾನೆ, ಐ ಥಿಂಕ್ ಸೊ. ನವಂಬರ್ ಡಿಸೆಂಬರ್ ಬಂದರೆ ಹೆಂಗಿರುತ್ತೆ ಇಲ್ಲಿ ಅಲ್ವಾ, ಖತರ್ನಾಕ್ ಇರುತ್ತೆ. ಕಾಫಿ ಎಸ್ಟೇಟ್ ಇದ್ರೆ ಅವಾಗ ಟೂರಿಂಗ್ ಮಾಡ್ತಾಯಿದ್ರೆ ಬಾಡಿ ಫ್ರೆಶ್ನೆಸ್ ಇರುತ್ತೆ, ಎಲ್ಲ ಎನರ್ಜಿ ರಿಯಾಕ್ಟಿವಿಟಿ ಆಗ್ಬಿಡ್ತವೆ. ಈ ಫ್ರೆಶ್ ಏರ್ ತೊಳೆದ ಒಂಥರ ಮಜಾ ಗುರು ಅಲ್ಲ. ನೋಡಿ ಫಾಲ್ಸ್ ಹಿಂಗೇನಾ? ಹೌದಾ ಅಲ್ವಾ ಗುರು? ಅಲ್ಲೇನೋ ಬೋರ್ಡ್ ಕಾಣಿಸ್ತಾ ಇದೆ, ಹಿಂಗೇನಾ ಗೊತ್ತಿಲ್ವೇ? ನೋಡಿದ್ರೆ ರೋಡಿದು ಇಲ್ಲಿ ಮಾತ್ರ ಖಂಡಿತ ಗಾಡಿ ಬರ್ತಾ ಇರಲಿಲ್ಲ 100%. ಕ್ಯಾಮ್ರಲ್ಲಿ ನೋಡೋಕೆ ಹಂಗೆ ಕಾಣಿಸ್ತಾ ಇದೆ ನಿಮಗೆ, ಬಟ್ ರಿಯಲ್ ಆಗಿ ತುಂಬ ಡೇಂಜರ್ ಇದೆ ಅದು, ಅಷ್ಟು ರೋಡು. ಫೈನಲಿ 2 ದಿನದಿಂದ ಹುಡುಕ್ತಾ ಇರೋದು ಒಂದು ಫಾಲ್ಸ್ ಇವಾಗ ಸಿಕ್ತು. ನೋಡ್ರಪ್ಪ, ಕಣ್ ತುಂಬ ನೋಡಿ ಅಷ್ಟೇ. ಝೂಮ್ ಆಗುತ್ತಾ ಇದೊಂದೇ? ಪರವಾಗಿಲ್ಲಪ್ಪ, ಏನು ಆ ಫೀಚರ್ಸು ಮೊಬೈಲಲ್ಲಿ ಡ್ಯುಯಲ್ ಕ್ಯಾಮ್ರಾದಲ್ಲಿ ಇರೋದು, ಬಟ್ ಆದರೆ ಇದು ಒಂದು ಮಾತ್ರ ನೋಡಿ ಝೂಮ್ ಆಗುತ್ತೆ. ಸೂಪರ್. ಇವಾಗ ಕೆಳಗಡೆ ಹೋಗ್ತಾ ಇರೋದು ಫಾಲ್ಸ್ ಒಳಗಡೆ. ತುಂಬ ಸ್ಕೇರಿ ಆಗಿದೆ ಸ್ವಲ್ಪ, ಪರವಾಗಿಲ್ಲ. ಹೆಂಗೆ ಹೋಗ್ಬೇಕಂದ್ರೆ ಡೌನ್ ನೋಡಿ, ಹೀಗೆ ಡೌನ್ ಎಲ್ಲ ಹೋಗ್ಬೇಕೀಗ. ಸ್ವಲ್ಪ ಕೆಳಗಡೆ ಬಂದಿವಿ, ನೋಡುವ ಜನ ಬರೋದು ಹೋಗೋದು ಆಗುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟೆ ನಾವು ವೇಟ್ ಮಾಡ್ತಾ ಇದ್ವಿ. ಇವಾಗ ಜನ ಬಂದರು, ಸೊ ನಾವು ಹೋಗುವ ಸೇಫ್ಟಿಯಾಗಿ. ಸೊ ಅಲ್ಲಿಂದ ಮೇಲೆ ಬರ್ತದೆ, ಅಲ್ಲಿಂದ ಹೀಗೆ 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 ಹೋಗೋದು.
ಹೆಂಗಿದೆ ಫಾಲ್ಸು? ಸೂಪರ್. ಆಲ್ಮೋಸ್ಟ್ 1 hour ಆಯಿತು. ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇವಾಗ ಅಲ್ವಾ? ಯಾರು ಇಲ್ಲ ಸದ್ಯಕ್ಕೆ. ಇವಾಗ ಒಬ್ಬನೇ ಕೂತಿರೋದು. ಒಳ್ಳೆ ಫ್ರೆಶ್ ಏರು. ಇಲ್ಲೇ ಇದ್ಬಿಡೋಣ ಅಂದ್ಬಿಡುತ್ತಪ್ಪ. ಸೂಪರ್ ಪ್ಲೇಸ್. ಪಪ್ಪೆ ಪಪ್ಪೆ ಸುಸ್ತಾಗೋಯ್ತೆ ಗುರು. ಇಳ್ಬೇಕಾರೆ ನಾನು ಇಳಿದ್ಬಿಟ್ಟಿವೆ. ಹತ್ಬೇಕಾದ್ರೆ ಸುಸ್ತಾಗ್ತದೆ. ಹಾಂ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಹೋ ಥ್ಯಾಂಕ್ ಯು. ಬಿಡ್ತಾನೆ ಇಲ್ಲ ಗುರು. ಮತ್ತೆ ನೋಡು, ಮತ್ತೆ ನೋಡು. ಯಾಸ್, ವಾಪಸ್ ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್. ಹೆಂಗಿತ್ತು ಕೊಡಿಗೆ ಫಾಲ್ಸು? ನಾನದು ಸೂಪರಾಗಿ ಎಂಜಾಯ್ ಮಾಡ್ದಪ್ಪ. ವೆರಿ ಸೂಪರ್ ಪ್ಲೇಸ್. ಸೂಪರ್ ಆಗಿತ್ತು. ರಿಯಲಿ ಎಂಜಾಯ್ಡ್. ಇಷ್ಟು ಮಳೆ ಬರ್ತಾ ಇದ್ರೂ ಲಿಟ್ರಲಿ ಮತ್ತೇನಾಯ್ತಪ್ಪ, ಕ್ಯಾಮ್ರಾಗೆ ರೆಡಿ ಮಾಡಿಸ್ಕೊಂಡಿದ್ದೆ. ಓಕೆ. ಆದರೂ ಶೆಕೆ ಇದೆ. ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ. ರೋಡ್ ನೋಡಿ ಹೆಂಗಿದೆ. ಫುಲ್ ಅಪ್ಪಲ್ಲಿದೆ. ಇವಾಗ ಬರ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ. ಇದು ಭಾರಿ ಡೇಂಜರಸ್ ಇದೆ ಆ್ಯಕ್ಚುಲಿ. 90 ಡಿಗ್ರಿ ಐಸ ಉಣ್ಣತನ ಹೋಗುತ್ತೆ ಹಿಂಗೆ. ಫುಲ್ ಫಾಗು ಮಾತ್ರ, ಸಿಕ್ಕಾಪಟ್ಟೆ ಫಾಗು. ಸಾಲ. ಫಸ್ಟ್ ಗೇರಲ್ಲೇ ಹೋಗ್ಬೇಕು. ಗಾಡಿ ಈ ಟೈಮಲ್ಲಿ ಬಂದಾಗ್ಬಿಟ್ರಂದ್ರು ವರ್ಸ್ಟ್ ಕೇಸು. ಸಿಕ್ಕಾಪಟ್ಟೆ ವರ್ಸ್ಟ್ ಕೇಸ್ ಮಾತ್ರ. ಸೊ ಅಂಗನವಾಡಿ ಕೇಂದ್ರ ಅಂತ ಇದೆ. ಸ್ಕೂಲ್ ಮಕ್ಕಳು. ಓಹೋ ಅಯ್ಯಪ್ಪ. ಈ ಬರೋ ಹಂಸಿಗೆ. ಬಟ್ ಅದೇನೋಪ್ಪ, ಈ ಗಾಡಿದು ಸಾಫ್ಟ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ. ಬಟ್ ಆದರೂ ತುಂಬ ಇದಾಗುತ್ತೆ, ಆಗುತ್ತೆ. ಅಯ್ಯೋಯ್ಯಪ್ಪ. ಈಗ 2 ಗಂಟೆ ಎಷ್ಟೈತೆ ಟೈಮು? 3 ಗಂಟೆ. ವಾಪಸ್ ಮನೆ ಹೋಗೋಷ್ಟಲ್ಲೇ ರಾತ್ರಿ 11 ಗಂಟೆ. 6 hours ಜರ್ನಿ. ಒಳ್ಳೆ ಸಾಂಗ್ ಹಾಕೋಬೇಕಂದ್ರೆ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ನಾನು ಮಿಸ್ಟೇಕ್ ಮಾಡಿದ್ದಂದ್ರೂ ಸಾಂಗ್ನು ಡೌನ್ಲೋಡ್ ಮಾಡಲಿಲ್ಲ. ನನಗೇನು ಗೊತ್ತು ಈ ರೇಂಜಲ್ಲಿ ಟ್ರಾಫಿಕ್ ಇದು ಟ್ರಾಫಿಕ್ ಅಂತ ಬರೇ ಸಿಟಿಯಲ್ಲಿ ಟ್ರಾಫಿಕ್ ಅದು ಬದೇ ತಲೆಯಲ್ಲಿ ಅದೇ ಬರುತ್ತೆ ಗುರು. ಏನಂತ ಐತೆ, ಅಟ್ಲೀಸ್ಟ್ ಸಾಂಗ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ನನಗೇನು ಗೊತ್ತು ಇಷ್ಟೊಂದು ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅಂತ. ಈಗಲೂ ಈ ಜನ್ರೇಷನ್ ಕೂಡ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಈಗಲೇ ಗೊತ್ತಾಗ್ತಾ ಇರೋದು. ಇನ್ನೊಂದು ಹೆವಿ ಟರ್ನಿಂಗ್ ಇದೆ ಬೇರೆ ಇಲ್ಲಿ ಒಂದು. ಆವಾಗಲೇ ಎಲ್ಲೇ ನೋಡಿದ್ವಿ. ಹೋಯ್ತಂತದ್ದು ಪಾಸ್ ಆಯ್ತು. ಇಲ್ಲೇ ಗುರು. ಬಾ ಏನು ಸೌಂಡ್ ಆಯ್ತು ಗುರು. ಓ ಮೈ ಗಾಡ್. ಫಸ್ಟ್ ಗೇರ್ ಮತ್ತೆ ಇತ್ತು. ಈ ಟೈಮಲ್ಲಿ ಗಾಡಿ ಸ್ಟಾಪ್ ಮಾಡಂಗೆ ಇಲ್ಲ ಗುರು. ಯಾವುದೋ ಕಟ್ಟಿಗೆ ಗಾಡಿ ಇಟ್ಕೊಂಡಿದೆ. ಓಹೋ ಫುಲ್ ಒಳಗಿದೆ ಗಾಡಿ.
ಚಲೋ ಗುರು, ಮೇನ್ ಹೈವೇ ಸ್ಟಾರ್ಟ್ ಆಯಿತು. ಸೊ ಒಂದು ಟೀ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡುವಲ್ಲ. ಫ್ರೆಶ್ ಆಗಿ ಒಳ್ಳೆ ಮೂಡ್ ಫ್ರೆಶ್ ಆಗೋಯ್ತಲ್ಲ. ಸೀರಿಯಸ್ಲಿ ಫಾಲ್ಸ್ ಮಾತ್ರ ಸೂಪರ್ ಪ್ಲಾಸ್. ಆಲ್ಮೋಸ್ಟ್ 1.5 hour ಆರಾಮ್ಸು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಒಳ್ಳೆ ಧ್ಯಾನ ಮಾಡಿದೆ. ಮೈಂಡ್ ರಿಲ್ಯಾಕ್ಸ್ ಗುರು, ಮೈಂಡ್ ರಿಲ್ಯಾಕ್ಸ್, ಸಿಕ್ಕಾಬಿಟ್ಟು ರಿಲ್ಯಾಕ್ಸ್. ಈ 2 ದಿನದ ಮಳೆ ಫಾಗು, ಮಳೆ ಫಾಗು, ಮಳೆ ಫಾಗು, ಮಳೆ ಫಾಗು, ಮಳೆ ಫಾಗು, ಮಳೆ ಅಷ್ಟೇ. ಕ್ಲೋಸ್. ಬಾಡಿ ಫುಲ್ ಕೋಲ್ಡ್ ಆಗಿ ಚಿಲ್ಲಾಗಿದೆ ಗುರು. ಮಜಾ ಮಾಡು. ಇನ್ನು ಮತ್ತೆ ನಾಳೆಯಿಂದ ಆಫೀಸ್ ಗುರು. ವಾಪಸ್ ಅದೇ ಟೆನ್ಷನ್ ಗುರು. ಟೆನ್ಷನ್ 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 ಟೆನ್ಷನ್. ಸಾಕು, ಇವಾಗ ಕಾಫಿ ಕುಡಿಯುವ. ಕಾಂಡ ಆಯ್ತು ಗುರು. ಏನಂದ್ರೆ ಫಾರೆಸ್ಟ್ ಕೆಲಸ ನಡೀತಾ ಇದೆ. ಮತ್ತೆ ಕಾಂಡು ಕಾಂಡು ಕಾಂಡು, ಎಲ್ಲಿ ಹೋದ್ರೆ ಕಾಂಡು ಕಾಂಡು. ಓಹ್ ಇರಪ್ಪ ಅಣ್ಣ, ನೀನು ನಮ್ಗೆ ಹೋಗೋಕ್ಕೆ ಜಾಗ ಕೊಡ್ತಾ ಇದಾರ? ಹೆಂಗಿದೆ ಮಳೆ, ಮಳೆ 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 ಮಳೆ. 1 hour ಆಯ್ತು ಮಳೆ ಸ್ಟಾರ್ಟ್ ಆಗಿ. ಗಾಡಿ ಸ್ಟಾಪ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟೆ ಆರಾಮ್ಸೆ 1 hour. ರೋಡೇ ಕಾಣಿಸ್ತಾ ಇಲ್ಲ, ರೋಡೇ ಕಾಣಿಸ್ತಾ ಇಲ್ಲ ಗುರು. ಏನ್ ಮಾಡಲ್ಲಿ, ಗಾಡಿ ಓಡ್ಸಕ್ ಆಗ್ತಾಯಿಲ್ಲ. ಗಾಡಿ ಸ್ಟಾಪ್ ಮಾಡಿದೆ ಅಷ್ಟೇ. ಎಂತ ಅಂಧಾಧುನ್ ಮಳೆ ಅಂದ್ರೆ ಅಪ್ಪ. ನೀನ್ ಎಷ್ಟು ವೈಪರ್ ಹಾಕಿದ್ರೆ ರೋಡೇ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಸಾಲಕ್ಕೆ ಎಲ್ಲ ಗಾಡಿ ನಿಂತ್ಕೊಂಡಿರೋದು. ಸಿ ಮಳೆಗೆ ಕಾಣಿಸ್ತಾ ಇದೆ 2 ಸೈಡು. ಸಿ ಅಂಧಾಧುನ್ ಮಳೆ ಗುರು, ಅಂಧಾಧುನ್ ಮಳೆ. ಎಲ್ಲ ಗಾಡಿ ಮಳೆಯಲ್ಲೇ ಸ್ಟಾಪ್ ಆಗಿರೋದು. ಅನಾಹುತ ಮಳೆ ಗುರು, ಅನಾಹುತ ಅಂದ್ರೆ ಅನಾಹುತ ಮಳೆ. ರೋಡಲ್ಲಿ ಕಾಣಿಸ್ಬೇಕಲ್ಲ ಸ್ವಲ್ಪ ಆದ್ರೂ. ಓಡ್ಸಕ್ಕೆ ಸ್ವಲ್ಪ ಆದ್ರೂ ರೋಡ್ ಕಾಣಿಸಿದ್ರೆ ತಾನೇ ಗಾಡಿ ಓಡ್ಸಕ್ಕಾಗೋದು. ಫುಲ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಕಂಪ್ಲೀಟ್ ಕವರು ಏರಿಯಾ. ನಿಮ್ ಕಾಣಿಸ್ಲೇಬಾರ್ದು ರೋಡು, ಆ ರೇಂಜಲ್ಲಿ ಮಳೆ. ನೀನ್ ಎಂತ ಹೆವಿ ಡ್ರೈವರ್ ಇರ್ಲಿ ಗುರು, ಇವತ್ತಿನ ಆಗಿರೋದು ಮಳೆಗೆ ಅವನ್ ಟುಸ್ಸು ಅಷ್ಟೇ ಮ್ಯಾಟ್ರು. ನೋಡಿದ್ರಲ್ಲ, ಸಾಲಕ್ಕೆ ಎಷ್ಟೊಂದು ಗಾಡಿ ಪಾರ್ಕ್ ಆಗಿಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಟ್ಲೀಸ್ಟ್ ರೋಡ್ ಕಾಣಿಸ್ತಾ ಇದೆ. ಅಯ್ಯೋ, ಅಂತ ಮಳೆ ನಾನು ನೋಡಿಲ್ಲ ಬಿಡಿ. ಬಾಬಾ ಬಾಬಾ ಬಾ. ವಿಡಿಯೋ ರೆಕಾರ್ಡ್ ಮಾಡಕ್ಕೂ ಏನು ಕಾಣಿಸ್ತಾ ಇರಲಿಲ್ಲ. ತೋರ್ಸ್ಬೇಕಂದ್ರೂ ಅಲ್ಲಿ ಇಟ್ಸ್ ಜೀರೋ ವಿಸಿಬಲ್, ಜೀರೋ. ಟೋಟಲ್ 5 hours ಜರ್ನಿ ಆಯಿತು. ಇನ್ನು ಎಷ್ಟಿದೆ, ಇನ್ನು 1.5 hour ಇದೆ. ಎಷ್ಟು ತೋರಿಸ್ತಾ ಇದೆ, ಬ್ಲರ್ ಆಗಿದೆ. 1 hour 2 minutes 34 kilometers. 34 kilometersಗೆ 1 hour. ಇಲ್ಲೇ ಟೀ ಕುಡ್ದೀವಿ. ಆ್ಯಕ್ಚುಲಿ ಟೀ ಕುಡಿದು ನೀರು ಕುಡಿದು ಇನ್ನೂ 1 hour ಹೊಡ್ಬೇಕಲ್ಲಪ್ಪ. ಫುಲ್ ಟಯರ್ಡು. ಎಷ್ಟು ಬಂತು ಮೈಲೇಜ್ ಒಂದು ತೋರಿಸ್ಬೇಕಾಗಿತ್ತಲ್ಲ ನಿಮಗೆ. ಮೈಲೇಜ್ ಒಂದು ತೋರಿಸುವ ನಿಮಗೆ. ಓಕೆ, ಸ್ಟಾರ್ಟ್ ಬೇಬಿ. ಹೆಡ್ಲೈಟ್ ಆನ್ ಮಾಡಬೇಕು. ಹೆಡ್ಲೈಟ್ ಒಂದು ಪ್ರಾಬ್ಲಮ್ ಇದೆ ನನಗೆ. ಓಕೆ, ಗೋ ಮ್ಯಾನ್. ಸೊ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಲ್ವಾ. ಫುಲ್ ಟ್ಯಾಂಕಲ್ಲಿ ಎಷ್ಟು ಆಗಿದೆ, 662 kilometers ಓಡಿದೆ. ಬಟ್ ಇನ್ನೂ ರೇಂಜ್ ಎಷ್ಟಿದೆ, ರೇಂಜ್ ಎಲ್ಲಿ ಹೋಗ್ಬೇಕಪ್ಪ ರೇಂಜಿಗೆ? ಇಲ್ಲ ರೇಂಜು ಇಲ್ಲ. ಸೊ ಇನ್ನೂ 250 kilometers ಹೋಗ್ಬೋದು. ಇನ್ನೂ 250 kilometers, ಮೈಲೇಜು 26. ಸೊ ಟೋಟಲ್ ಹಿಲ್ ಸ್ಟೇಷನಲ್ಲಿ ಓಡಾಡಿಸಿದ್ದು, ಸುತ್ತಾಡಿದ್ದು, ಆಫ್ ರೋಡಿಂಗ್ ಮಾಡಿದ್ದು. ಸೊ 662 kilometers, ಸ್ಟಿಲ್ ರೇಂಜು 250 ಬೇಡ ನಮಗೆ. ಅಟ್ಲೀಸ್ಟ್ ಒಂದು 100 ಹಿಡಿದ್ರೂ ಎಷ್ಟಾಯಿತು,
100 ಹಿಡಿದ್ರೂ 662 100 762. ಸೊ ಒಂದು ಫುಲ್ ಟ್ಯಾಂಕಲ್ಲಿ. ಸೊ ಒಂದು ಫುಲ್ ಟ್ಯಾಂಕ್ ಅಂದರೆ ಪುಣೆ ಹೋಗ್ಬೋದು ಸೀದಾ 700 ಕಿಲೋಮೀಟ್ರ್ ಎಕ್ಸಾಕ್ಟಾಗಿ ಅಲ್ಲ. ನಮ್ಮ ನೈಟ್ ಡ್ರೈವಿಂಗ್ ಹೈವೇಗಿದೆ ಸಖತ್ತಾಗಿ ಹೆಲ್ಪ್ ಮಾಡುತ್ತೆ ನಮಗಿದು. ನಮ್ಮದು ಅಡಾಸ್ ಸಿಸ್ಟಮ್ ಅದು. ಅಡಾಸ್ 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 ಸಾರಿ ಕಾಣಿಸಲ್ಲ. ಹಾಂ, ಸೊ ಫೈನಲಿ ಹೊರನಾಡು ಟ್ರಿಪ್ ಮುಗಿದೋಯ್ತು. ಮನೆ ರೀಚ್ ಆಗ್ಬೇಕಾದ್ರೆ 10:30 11 ಗಂಟೆ ಆಗುತ್ತೆ. ಆ್ಯಕ್ಚುಲಿ ಆಚೆ ಊಟ ಮಾಡಲಿಲ್ಲ, ಸುಮ್ಮನೆ ಮನೆ ಹೋಗ್ಬಿಟ್ಟು ಸ್ವಲ್ಪ ಲೈಟಾಗಿ ತಿನ್ಕೊಂಬಿಟ್ಟು ಮಲ್ಕೊಂಬಿಡೋಣ. ನಾಳೆ ಬೆಳಗ್ಗೆ ಬೇಗ ಆಫೀಸಿಗೆ ಹೋಗ್ಬೇಕು. ನಾಳೆ ಸುಮಾರು ಮೀಟಿಂಗ್ಗಳಿದ್ದಾವೆ. ನೋಡುವ ಮನೆ ಹೋಗೋಷ್ಟರಲ್ಲಿ ಇನ್ನೂ ಟ್ರಾಫಿಕ್ ಸಿಟಿ ಟ್ರಾಫಿಕ್ ಸಿಟಿ ಟ್ರಾಫಿಕ್ ಸಿಟಿ ಹಾಂ, ಟ್ರಾಫಿಕ್ ಸಿಟಿಗೆ ಹೋಗೋದಾದರೆ ಇನ್ನೂ 1.5 hour 1 hour ಅಷ್ಟೇ. ಕ್ರೂಸ್ ಎಷ್ಟು 70-75 ಎಲ್ಲ ಕ್ರೂಸ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಚೆನ್ನಾಗಿ ಬಂದಿದ್ದೀವಿ. ಎಷ್ಟು ಗಂಟೆ ಹೊಟ್ಟಿದ್ದು? ಆಲ್ಮೋಸ್ಟ್ ಅವಾಗಲ್ಲಿ 4 o'clock ಏನಾಗಿತ್ತು, 3:40 ಸಮಥಿಂಗ್ ಆ ಥರ ಆಗಿತ್ತು. 3:30 ಅಂದ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ಸು 9:30. ಆಲ್ಮೋಸ್ಟ್ 5 hours ಹೊಡೆದಿದ್ದೀವಿ ಕರೆಕ್ಟಾಗಿ. ಹಾಂ ಆಯ್ತು. ಅಲ್ಲಿ ಏನಿಂದ ಆ ಕಡೆ ಹೋಗಂಗಿಲ್ಲ ಇದಕ್ಕೆ. ಸೊ ಒಂದು ಫುಲ್ ಟ್ಯಾಂಕಲ್ಲಿ ವಾಪಸ್ ಹೋಗಿ ಕರ್ಕೊಂಬಂತಲ್ಲಪ್ಪ. ಒಳ್ಳೆ ಮೈಲೇಜ್ ಗಾಡಿ ಮಾತ್ರ. ಬೇರೆ ಗಾಡಿ ಇದೆಲ್ಲ ಹೋಗ್ಬೇಕಾದ್ರೆ ಒಂದು ಫುಲ್ ಟ್ಯಾಂಕು, ಬರ್ಬೇಕಾದ್ರೆ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡವ್ರೆ. ನನ್ನ ಜೊತೆ ಬರೋರಲ್ಲ, ನೋಡಿದ್ದಿಲ್ಲ ಅದಲ್ಲಿ. ನಮ್ದು ಇನ್ನೂ ರೇಂಜ್ 250 ತೋರಿಸ್ತಾ ಇದೆ. ಬಟ್ ನಮ್ಗೆ 250 ರೇಂಜ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇನ್ನೂ 100. ನಮ್ದು ಇದೇನು ಆಲ್ಮೋಸ್ಟ್ ಅರೌಂಡ್ 40-50 ಕಿಲೋಮೀಟರ್ ಇರೋದು ಅಷ್ಟೇ. ಪರವಾಗಿಲ್ಲ, ಒಳ್ಳೆ ಮೈಲೇಜಲ್ಲಿ ಹೋಗ್ಬಿಟ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗಿಬಿಡ್ತು ಗಾಡಿ. ಸುಜುಕಿ ಯಾವತ್ತು ಮೈಲೇಜ್ ಗಾಡಿ ಮಾತ್ರ. ಬಟ್ ಏನಂದರೆ ಸ್ವಲ್ಪ ಸೇಫ್ಟಿ ರೇಷಿಯೋ ಸ್ವಲ್ಪ ಇಶ್ಯೂ ಕಂಪೇರ್ ಟು ಮಹೇಂದ್ರ ಟಾಟಾ ಎಲ್ಲ ಕಂಪೇರ್ ಮಾಡಿದರೆ. ಎನಿವೆ ಚಲೋ, ಫೈನಲಿ ನಮ್ಮ ಮನೆ ಒಳಗಡೆ ಎಂಟ್ರಿ ಆದ್ವಿ. ಕ್ಯಾಂಪಸಲ್ಲಿ ಯಾರೂ ಇಲ್ಲ ಗುರು. ಎಷ್ಟು ಟೈಮು? 10:30 ಕರೆಕ್ಟಾಗಿ ಎಸ್ಟಿಮೇಟೆಡ್ 10:30 ಆಯಿತು. ಇನ್ನು ರೇಂಜ್ 138 ಕಿಲೋಮೀಟ್ರ್ ಇದೆ. ಸೊ ಇನ್ನೂ ಪೆಟ್ರೋಲ್ ಎಷ್ಟಿದೆ? ಪೆಟ್ರೋಲ್ ಇನ್ನೂ 2-3 ಕಡ್ಡಿ ಇದೆ. ಒಂದು 100 ಕಿಲೋಮೀಟ್ರ್ ಹೋಗ್ಬೋದು. ಸೊ ಟೋಟಲ್ ರೇಂಜ್ ಎಷ್ಟಾಯಿತು? ಟೋಟಲ್ ರೇಂಜ್ ಬಂದು 696 ಆಗಿದೆಯಾ? ಆಗಿದೆ. ಎಷ್ಟಾಗಿದೆ? 696 ಕಿಲೋಮೀಟ್ರು. ಓಕೆ, ಮನೆ ಬಂತು. ಕ್ಲೋಸ್.